ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ ಅನುರಾಧ ನಕ್ಷತ್ರ. ಈ ದಿವಸ ವಾರದ ಮಟ್ಟಿಗೆ ಮಂಗಳವಾರ ಅತ್ಯಂತ ಮಂಗಳಪ್ರದ ವಾರ. ಭಗವತಿಯ ಆರಾಧನೆಯಿಂದ ಆ ವಾರ ಅತ್ಯಂತ ಶುಭದಾಯಕವಾಗುತ್ತೆ. ಈ ದಿವಸ ಮಂಗಳವಾರ ದಿವಸ ಆ ಮಂಗಳ ಗೌರಿಯ ಆರಾಧನೆಯನ್ನು ಮಾಡಬೇಕು. ಮಂಗಳ ಸ್ವರೂಪಮಯಿ ಯಾಕೆ ಆ ತಾಯಿಯನ್ನು ನಾವು ನಮ್ಮ ಮನೆಯಲ್ಲಿಂದ ಹಿಡಿದು ಎಲ್ಲ ದೇವಿ ಕ್ಷೇತ್ರಗಳಲ್ಲಿ ಆ ಮಹಾತ್ಮೆಯನ್ನು ಕಾಣ್ತೀವಿ. ನಮ್ಮ ಮನೆಯಲ್ಲಿ ಆರಾಧನೆ ಮಾಡ್ತಕ್ಕಂತಹ ತಾಯಿಯ ಶಕ್ತಿ ಬೇರೆ ಅಲ್ಲ, ಇನ್ಯಾವುದೇ ನಮ್ಮ ಕೊಲ್ಲೂರಿನಂಥ ಕ್ಷೇತ್ರಗಳಲ್ಲೂ ಕೂಡ ಆ ತಾಯಿಯ ಶಕ್ತಿ ಹಾಗೇ ಇರುತ್ತದೆ. ಆರಾಧನೆ ಅದು ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ. ಅರ್ಚಕನ ಪ್ರಭಾವದಿಂದ, ಅಲ್ಲಿ ಅರ್ಚಕನ ಪ್ರಭಾವದಿಂದ ಕ್ಷೇತ್ರದಲ್ಲಿ ಮಹಿಮೆ ಬರಬಹುದು. ನಮ್ಮ ಮನೆಯಲ್ಲಿ ನಾವೇ ಅರ್ಚಕರು, ನಮ್ಮ ಮನೆಯಲ್ಲಿ ಪೂಜೆ ಮಾಡೋದು ಯಾರು? ನಾವೇ. ಹೀಗಾಗಿ ನಮ್ಮ ಮನೆ ಮಟ್ಟಿಗೆ ನಾವೇ ಅರ್ಚಕರಾಗಿರ್ತೀವಿ. ನಮ್ಮ ಪ್ರಭಾವದಿಂದ ಶಿಲೆಯಲ್ಲಿ ಆ ಶಿವನೋ ಶಕ್ತಿಯೋ ತಾಂಡವವಾಡುತ್ತೆ. ಆ ರೀತಿಯಲ್ಲಿ ಅರ್ಚಕ ಶುದ್ಧನಾಗಿ ಆ ಪೂಜೆಯನ್ನು ನೆರವೇರಿಸಬೇಕು. ಸೇವೆಯೋಪಾದಿಯಲ್ಲಿ ನೆರವೇರಿಸಬೇಕು. ನಾವು ಹೇಗೆ ನಮ್ಮ ಗುರುವರಿಯರನ್ನು ಕಾಣ್ತೀವೋ ಸೇವಾ ಭಾವದಿಂದ ನಮ್ಮ ಮಾತೃ ಪಿತೃಗಳನ್ನು, ಈಗ ಕಾಲ ತುಂಬ ವ್ಯತ್ಯಾಸ ಆಗಿದೆ, ತಂದೆ ತಾಯಿಗಳನ್ನು ಹೇಗೆ ನಡೆಸ್ಕೊಳ್ತಾ ಇದ್ದಾರೆ, ಯಾವ ವೃದ್ಧಾಶ್ರಮದಲ್ಲಿಟ್ಟಿದ್ದಾರೆ ನೋಡಿ. ಈ ಪೂಜೆ ಇದು ವಸ್ತುತಃ ಬೇಕಾಗಿದೆ. ಅವರನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ತಕ್ಕಂತಹ ಕಾಲ ಅಳಿಸಿ ಹೋಗ್ತಾ ಇದೆ. ಮುಂದೆ ಹೋಗ್ತಾ ಇನ್ನು ಯಾವ್ಯಾವ ಇಂಥ ಪರಿಸ್ಥಿತಿಗಳನ್ನು ನೋಡಬೇಕು ಗೊತ್ತಿಲ್ಲ. ಇದನ್ನು ನಾವು ಮುಂಚೆ ಕಲಿಬೇಕು. ಮಂಗಳಗೌರಿ ಆರಾಧನೆ ನಮ್ಮಲ್ಲಿ ನಾವು ಮಾಡ್ತಕ್ಕಂಥ ಪೂಜೆ ಇಂಥ ಒಂದು ಮನೋಭಾವವನ್ನು ವೃದ್ಧಿಸಬೇಕು. ಅದು ವೃದ್ಧಿಸಲಿ. ಎಲ್ಲರಿಗೂ ಮನೆಯಲ್ಲಿ ಮಾತಾಪಿತೃಗಳು ದೊಡ್ಡವರು ಅಂತ ಗೊತ್ತಾಗಬೇಕು. ತಂದೆ ತಾಯಿಗಳ ಅವರ ಶ್ರಮ ಮಕ್ಕಳಿಗೆ ಗೊತ್ತಾಗೋಲ್ಲ, ಸಾಯುವವರೆಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ, ಅವರ ಜೀವ ಎಷ್ಟು ಧಾರೆ ತೆಗೆದು ಬಿಟ್ಟಿದ್ದಾರೆ ಬದುಕನ್ನು ಅನ್ನೋದು ಅವರಿಗೆ ಮಕ್ಕಳಾಗಿ ಆ ಮಕ್ಕಳು ಇವರನ್ನು ತಿರಸ್ಕಾರ ಮಾಡಿದಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅನುಭವಕ್ಕೆ ಬರೋದಿಲ್ಲ. ಇರಲಿ, ವಸ್ತುತಃ ನಾನು ಅಮ್ಮನವರ ಆರಾಧನೆ ಬಗ್ಗೆ ಮಾತಾಡ್ತಾ ಇದ್ದೆ. ಮುಖ್ಯವಾಗಿ ಮನೆಯಲ್ಲೇ ಆ ರೀತಿಯ ಭಾವನೆಯನ್ನು ಯಾವ ಕ್ಷೇತ್ರಗಳಲ್ಲಿ ನಾವು ಕಾಣ್ತೀವೋ, ಕೊಲ್ಲೂರಿನ ಅಂಥ ಕ್ಷೇತ್ರಗಳಲ್ಲೆಲ್ಲ ಆ ಒಂದು ಅಲ್ಲಿ ಹೋಗ್ತಿದ್ದ ಹಾಗೇ ಒಂದು ರೀತಿಯಲ್ಲಿ ನಮ್ಮ ಮನಸ್ಸಿನ ವಾತಾವರಣವೇ ಬದಲಾಗಿಬಿಡುತ್ತೆ. ಆ ರೀತಿಯಲ್ಲಿ ನಮ್ಮ ಮನೆಯಲ್ಲೇ ಹಾಗಾಗಬೇಕು. ಒಂದು ಮಂತ್ರಘೋಷ ಆಗಬೇಕು, ಅಥವಾ ಪಠಣ ಮಂತ್ರ ಕಷ್ಟ ಆಗ್ತಾ ಇದೆಯಾ ನಿಮ್ಗೆ ಹೇಳ್ಕೊಳ್ಳೋಕ್ಕೆ, ಕೇಳಿಸ್ಕೊಳ್ಳೋದು ಆಗುತ್ತೆ. ನೀವು ಆನ್ ಮಾಡಿ ಕೇಳಿಸ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ನೀವು ಬರ್ತಕ್ಕಂಥ ಅಷ್ಟೋತ್ತರ ಯಾರಿಗೂ ಬರಲ್ಲ, ಕನ್ನಡ ಓದೋಕ್ಕೆ ಬರೋರಿಗೆಲ್ಲ ಅಷ್ಟೋತ್ತರ ಓದ್ಕೋಬಹುದಲ್ವ. ಮನೆಯಲ್ಲೇ ಹಾಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಮನೆಯೇ ಮಂತ್ರಾಲಯ ಅಂತ ಹೇಳಿದಲ್ಲ, ಆ ರೀತಿಯಲ್ಲಿ ಮನೆಯೇ ಯಾವ ಭವ್ಯ ದೇವಾಲಯವೂ ಆಗುತ್ತೆ, ದಿವ್ಯ ದೇವಾಲಯವೂ ಆಗುತ್ತೆ. ಮನೆಯನ್ನು ಹಾಗೆ ಪರಿವರ್ತನೆ ಮಾಡಿಕೊಳ್ಳೋದು ಆ ಮನೆಯ ಯಜಮಾನತಿ ಅಥವಾ ಯಜಮಾನನಿಗಿರುತ್ತೆ. ಆಕೆನೇ ಮಾಡಲಿ ಬಿಡು, ಪೂಜೆ ಪಾಲೆಲ್ಲ ಅವಳಿಗೆ ಬಿಟ್ಬಿಟ್ಟಿದ್ದೀನಿ ಅಂತ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಹಾಗೆ. ನಾನು ವಸ್ತುತಃ ಏನು ಮಾಡ್ತೀನಿ, ನಂದು ಅನುಷ್ಠಾನ ಇರುತ್ತೆ. ಹೀಗಾಗಿ ನನ್ನ ಹೆಂಡತಿಯ ಆ ದೇವರನ್ನು ತುಂಬ ಚೆನ್ನಾಗಿ ಅಲಂಕರಿಸೋದು, ಅದನ್ನು ತುಂಬ ಶುಭ್ರವಾಗಿ ಶ್ರದ್ಧೆಯಿಂದ ಮತ್ತೊಂದು ಕೆಲಸ ಅವಳಿಗೆ ಬರಬಾರ್ದು ಮಧ್ಯದಲ್ಲಿ. ಆ ರೀತಿಯಲ್ಲಿ ಅಲಂಕಾರ ಮಾಡೋದ್ರಲ್ಲಿ ಮೈ ಮರೆತು ಬಿಡ್ತಾಳೆ. ಆ ರೀತಿಯಲ್ಲಿ ಪೂಜೆ ಅವಳಿಗೆ ಅದೊಂದು ಆ ರೀತಿಯಲ್ಲಿ ಅಪೇಕ್ಷೆ, ತುಂಬ ಪ್ರೀತಿಯಿಂದ ಬೇರೆ ಇನ್ಯಾವುದೇ ಕೆಲಸ ಬಂದರೂ ನನಗೆ ಅದು ಕಿರಿಕಿರಿ. ಅಷ್ಟರ ಮಟ್ಟಿಗೆ ಎಲ್ಲವನ್ನ ಫೋನು ಕೂಡ ಆಫ್ ಮಾಡಿಟ್ಟು ಆ ದೇವರ ಮನೆ ತುಂಬ ಅಲಂಕಾರ ಚೆನ್ನಾಗಿದ್ದರೆ ಮನಸ್ಸಿಗೆ ಒಂದು ನಿರಾಳತೆ ಅದು ಬಂದರೆ ತುಂಬ ಒಳ್ಳೆಯದು. ಅದು ಎಲ್ಲರ ಮನೆಯಲ್ಲೇ ವ್ಯಾಪಿಸಿದಾಗ ಮನೆ ಖಂಡಿತವಾಗಿ ದೇವಾಲಯವಾಗುತ್ತೆ. ಅದನ್ನು ನಿಮ್ಮ ಮನೆಗಳಲ್ಲೂ ಏರ್ಪಾಡು ಮಾಡ್ಕೋಬಹುದು. ಈ ಮಂಗಳವಾರ ಅಂಥದ್ದೊಂದಕ್ಕೆ ಸಾಧನವಾಗಲಿ. ನಿಮ್ಮ ಮನೆ ಮಂದಿರ ಉಪಾಧಿಯಲ್ಲಿ ಬದಲಾಗಲಿ. ಆ ತಾಯಿ ಬಂದು ನೆಲೆಸಲಿ. ಈ ದಿವಸ ಎಲ್ಲರ ಮನೆಗಳಲ್ಲೂ ಸಮೃದ್ಧಿಯ ಮಂಗಳ ಉಂಟಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.